ನಿಮಿಷ ಬನ್ನಿ. ಏ ಸೂರಿ, ಈ ನಮ್ಮ ಹಣಿ ಬರ ಬರೆಯೋ ಆ ಬ್ರಹ್ಮನು ಎಷ್ಟರೇ ಢಾಕು ಇದಿರ್ಬೇಕಂತೆನ್ನ. ಯಾಕೆ ಗೊತ್ತೈತೇನ, ನನ್ನ ಮನಸ್ಸಿಗೆ ನೀ ಅಂದ್ರೆ ಭಾಳ ಇಷ್ಟನೋ. ನಿನಗೂ ನಾ ಅಂದ್ರ ಅಷ್ಟ ಇಷ್ಟ. ಆದ್ರೆ ಟ್ವಿಸ್ಟ್ ಏನು ಗೊತ್ತೈತೇನ, ಮನ್ಯಾನವರೆಲ್ಲ ಸೇರಿ ಆ ನಿನ್ನ ದೋಸ್ತ್ ಹರ್ಷ ಅದಲ್ಲ, ಅವಂಗ ನನ್ನ ಕೊಟ್ಟು ಮದುವೆ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿಬಿಟ್ಟಾರೋ. ಕಾನದ ದೇವರು ಕಾನದ ಮನಸ್ಸಲ್ಲಿ ಪ್ರೀತಿಯ ಚೆಲ್ಲುವನು, ಯಾರದ ಹೃದಯವ ಯಾರಿಗೆ ನೀಡುತ್ತ ಚೆಲ್ಲಾಟ ಆಡುವನು. ಏನು ಬೇಕಾದಾಗಲಿ ಸೂರಿ ಪ್ರೀತಿ ಮಾಡೋ ವಿಷಯ ಹರ್ಷನ ಮುಂದೆ ಹೇಳಬೇಕು. ಸರಿ, ಮಾತಾಡ್ತೀನಿ ತಗೋ. ಹರ್ಷ, ಒಂದು ನಿಮಿಷ ಮಾಡ್ತೀನಿ. ಒಂದು ಮಾತು ಹೇಳ್ಬೇಕಾಯ್ತು. ಹೇಳಕ್ಕೋ. ಸೂರಿನೂ ಮತ್ತು ರಾಧಾನು ಒಬ್ರಿಗೊಬ್ರು ಭಾಳ ಪ್ರೀತಿ ಮಾಡತ್ತಾರೋ. ಎಂದ ನೀ ರಾಧಾನ ಮದುವೆ ಆತನ ಅಂತೇಳಿ ಸೂರಿಗೆ ಗೊತ್ತಾತ್ ನೋಡ. ಅಂದಿನ ಹಿಡಿದು ಸೂರಿ ತನ್ನ ಪ್ರೀತಿನ ಮನಸ್ಸಿನಾಗ ಇಟ್ಕೊಂಡ ಕೊರಿಗೆ ಸಾಯ್ಲಾತಾನು. ಓಹೋ, ಅವ್ರ ಮನಸ್ಸಿನಾಗಿರೋದ್ನ ನಿಂಗೆ ನನ್ನ ಮುಂದೆ ಹೇಳಕ್ಕ ನಿಂಗೆ ಪರ್ವತರ ಕಳ್ಸಾರು. ನನ್ಯಾರು ಕಳಿಸ್ತಾರೋ? ಇನ್ನು 2-3 ದಿವಸ ನಮ್ಮಿಬ್ಬರ ಮನ್ಯಾಗ ನಂದು ರಾಧಂದು ಎಂಗೇಜ್ಮೆಂಟ್ ಮಾಡ್ಬೇಕನ್ನತ್ತಾರು. ಅದು ಗೊತ್ತದ ನಿನಗ? ನಮ್ಮ ಖರಾಮ್ ನನ್ನ ಮಗ ಜೀವಕ್ಕೆ ಜೀವ ಕೊಡ್ತೀನಿ ಅಂತೇಳಿ ಕುತ್ತಿಗೆ ಹೆಚ್ಚು ಕೆಲಸ ಮಾಡತ್ತಾನು. ಅವನು ಒಟ್ಟೆ ಬಿಡುದಿಲ್ಲ. ಹರ್ಷ, ಏನು ಮಾಡತ್ತೀವೋ ಬಿಡು.